ಅಲ್ಲ ಎಲ್ಲ ನಮ್ಮ ನಾವೇ ಊಟ ಮಾಡಿಸ್ಬೇಕಂತೇನಿಲ್ಲ, ನಾವೇನು ಅದೇನ ಗುತ್ತಿಗೆ ಏನು ಪಡೆದಿಲ್ಲ. ಅದೇನು ಅವ್ರವರು ನಾವು ಹೇಳಿದ್ರೆ ಗ್ರೂಪ್ ಅದಾವ, ಅವ್ರವ್ರು ಲೈಕ್ ಮಾಡಿದಂತ ಮುಂಚೆ ಹೇಳಿದ್ವಿ, ಅವ್ರು ಕೂಡ್ತಾರಂತ ಹೇಳಿದ್ವಿ, ಆ ರೀತಿ ಕೂಡಿದ್ದಾರೆ. ಸೊ ಅದರಲ್ಲಿ ವಿಶೇಷ ಇಲ್ಲ ಅಂತ ಮುಂದೆ ಕೂಡ ಹೇಳಿದ್ವಿ. ನಾವು ಕೂಡಿದ್ದೀವಿ, ಬೇರೆಯವರು ಕೂಡಿದ್ದಾರೆ, ಊಟಕ್ಕೆ ಕೊಡ್ತಾರೆ, ಬೇರೆ ಸಂದರ್ಭದಲ್ಲಿ ಕೊಡ್ತಾರೆ. ಹೌದು, ನಾವು ಹೇಳಿದಿಲ್ಲ, ಮತ್ತು ಅದೇ ಸೇಮ್ ನಾವು ಹೇಳಿದ್ವಿ, ಅದನ್ನು ನಾವು ಹೇಳಿದ್ವಿ, ಅದನ್ನು ಅವ್ರು ಹೇಳಿದ್ದಾರೆ, ಎಲ್ಲ ಒಂದೇ ಇದೆಲ್ಲ, ಕೂಗು ಒಂದೇ. ಕರೆಕ್ಟ್, ಬದಲಾವಣೆ ಅಲ್ಲ, ಸ್ಪಷ್ಟತೆ ಅಷ್ಟೇ ಕೇಳ್ತಾ ಇದ್ದೀವಿ. ಬದಲಾವಣೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದವರು. ಗೊಂದಲ ಬಗೆಹರಬೇಕಂತ ಎಲ್ಲರದ್ದು ಆಸೆ ಇದೆ, ಅವ್ರದ್ದು ಇದೆ, ನಮ್ಮದು ಇದೆ, ಎಲ್ಲರದ್ದು ಇದೆ, ಪಾರ್ಟಿಯವ್ರದ್ದು. ಅವ್ರು ಅದನ್ನು ಹೇಳಿದ್ರೆ ನಾವು ಅದನ್ನೇ ಹೇಳಿ, ಹತ್ರ ವಿಶೇಷ ಏನಿಲ್ಲಲ್ಲ. ನಾವು ಡೆಲ್ಲಿಯಲ್ಲಿ ಅದನ್ನೇ ಹೇಳಿದ್ದೀವಿ, ನಿಮ್ಮ ಮುಂಚೆ ಅದನ್ನೇ ಹೇಳಿದ್ದೀವಿ, ಈಗ ಅವ್ರು ಅದನ್ನ ಹೇಳಿದ್ರೆ ಅದನ್ನು ನಿನ್ನೆ ಅವರು ಅದನ್ನೇ ಹೇಳಿದ್ದಾರೆ. ಗೊಂದಲ ಇರೋದು ನಿಜ ಇರೋದೇ, ನಾವು ಹಿಂದೂ ಒಪ್ಕೊಂಡಿದ್ದೀವಿ, ಇವತ್ತು ಒಪ್ಕೋತೀವಿ. ಸೊ ಬಗೆಹರ್ಬೇಕು. ನಾವು ಡೆಲ್ಲಿವರೆಗೆ ಹೋಗಿ ಹೇಳಿ ಬಂದೀವಿ ಈಗ ಒಂದು ವಾರದಿಂದನೇ ಅಷ್ಟೇ. ಅದನ್ನೇ ಅವರು ಇಲ್ಲಿ ಹೇಳಿದ್ದಾರೆ ಅಷ್ಟೇ ರೀ. ಇಲ್ಲ, ಹಂಗೇನು ವೀಕೇನಿಲ್ಲ ರೀ, ಬಗೆಹರಿಸ್ತಾರೆ, ಆದಷ್ಟು ಬೇಗ ಹರಿಸ್ತಾರೆ. ನಮಗೂ ಆಸೆ ಇದೆ, ವೇಟ್ ಮಾಡೋಣ. ಅವ್ರನ್ನ ಕೇಳಬೇಕಲ್ಲ, ಯಾಕೆ ಮೌನ ವಹಿಸೋದು. ಈಗ ನಾವಿಲ್ಲಿ ಬೆಂಗಳೂರಾಗ ಕೂತು ಹೇಳಲಿಕ್ಕಾಗಲ್ಲ. ನೀವು ದಲಿತ ಸಚಿವರು ಶಾಸಕರುಗಳು ಸಭೆ ಸೇರಿದಂತ ಸಂದರ್ಭದಲ್ಲಿ ಬ್ರೇಕ್ ಆಗ್ತದೆ ಸುರ್ಜೇವಾಲಾ ಮುಖಾಂತರ. ಈಗ ಒಂದು ಬಣದ ಶಾಸಕರುಗಳು ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಾರೆ, ಏನು ಸಂದೇಶ ಕೊಡ್ತಿದ್ದಾರೆ ಸರ್? ಇದು ಒಟ್ಟಿಗೆ ಸೇರುವ ಏನು ಸಂದೇಶ ಏನಿಲ್ಲ, ಕೂಡಿದ್ದಾರೆ, ಅದು ಹೇಳಿದಾರೆ, ನಿಮ್ಮ ಮುಂದೆ ಹೇಳಿದಾರಲ್ಲ, ಮತ್ತೇನು ಸಂದೇಶ ರೀ? ನಿಮ್ಗೆ ಹೇಳಿದಾರೆ, ಅವರು ಗೊಂದಲ ಬಗೆಹರಿಸಬೇಕು, ಅದಕ್ಕೆ ಕೂಡಿದೀವಿ ಅಂತ ಹೇಳಿದ್ದಾರೆ ಅಷ್ಟೇ ರೀ. ಓಪನ್ ಇದ್ದಾರೆ, ಅದು ನಮ್ಗೆ ಗೊತ್ತಿಲ್ಲ. ಅದು ಅಧಿಕಾರ ಕೊಡಬೇಕಾ ಬಿಡಬೇಕಾ, ಅವರು ಇಲ್ಲಿ ಯಾರ, ನಾವು ಇಲ್ಲ ಅಲ್ಲಿ ಯಾರು. ಅದೇ ಗೊಂದಲ ಬಗೆಹರಿಸ್ಬೇಕಂತ ಎಲ್ಲರೂ ಹೇಳೋದು, ಅದೇ ಉದ್ದೇಶ. ಹೌದಾ, ಅದನ್ನು ತೆಗೆದುಕೊಳ್ಬೇಕಲ್ಲ, ಅದೇ ಗೊಂದಲ ಬಗೆಹರಬೇಕು. ಗೊಂದಲ ಬಗೆಹರಲಿಕ್ಕೆ ಹೈಕಮಾಂಡ್ ಏನಾದ್ರು ಹೇಳಲೇಬೇಕು, ಅದನ್ನು ಅವ್ರು ಹೇಳ್ಬೇಕ್ರಿ. ಅವರು ಡೆಲ್ಲಿ ಸಹಜವಾಗಿ ನಿಮ್ಮ ಕಾರ್ಯಕರ್ತರು ಮಾತಾಡೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇನ? ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದನೇ ಇಂಥದ್ದೊಂದು ಗೊಂದಲ ಸೃಷ್ಟಿ ಆಗ್ತಾ ಇದೆ, ಅವ್ರ ನಡೆಯಿಂದಲೇ, ಅವ್ರು ಮೌನ ವಹಿಸಿರೋದೇ ಇಷ್ಟೆಲ್ಲ ಇದು ಗೊಂದಲಕ್ಕೆ ಕಾರಣ ಅಂತ. ಇಲ್ಲ, ಹಂಗೇನಿಲ್ಲ, ಆ ಥರ ಏನಿಲ್ಲ, ಬಗೆಹರಿಸ್ತದೆ. ಮೊನ್ನೆ ನಾವು ಭೇಟಿಯಾಗಿದ್ದು ಅವ್ರಿಗೆ, ಖುದ್ದಾಗಿ ಭೇಟಿಯಾಗಿದ್ವಿ ಅಧ್ಯಕ್ಷರಿಗೆ, ಬೇಗ ಇತ್ಯರ್ಥ ಮಾಡ್ತಾ ಅಂತ ಹೇಳಿದ್ದಾರೆ. ಕಾದು ನೋಡೋರು ಇನ್ನೊಂದು ಸ್ವಲ್ಪ ದಿವಸ. ಇಲ್ಲ ರೀ, ಅದು ಯಾವುದೂ ಕೂಡ ಚರ್ಚೆಯಲ್ಲಿ ಇಲ್ಲ ರೀ, ಯಾವುದೂ ಇಲ್ಲ. ಈಗ ಬರೀ ಗೊಂದಲ ಒಂದೇ, ಈಗ ಚರ್ಚೆ. ಅದು ವಿಷಯ, ಅದು ಬೇರೆ, ಇದಕ್ಕೇನು ಸಂಬಂಧಿಲ್ಲ, ಬೇರೆ ವಿಷಯಕ್ಕೆ ಯಾವುದೋ ಮಾಡಿದ್ರು ಅಷ್ಟೇ. ಹಾಂ ಸರ್, ಇದು ಕಾವೇರಿ ನಿವಾಸನ ರಿನೋವೇಷನ್ ಮಾಡ್ತಾ ಇದ್ದಾರೆ ಸರ್, ನಿಮ್ಮ ಇಲಾಖೆಯಿಂದ ಮಾಡ್ತಾ ಇರೋದ ಅಥವಾ ಏನು? CM ಕಾವೇರಿ ಮಾಡೋದು ನಮ್ಮದೇ ರೀ. ಈಗ ಮಂತ್ರಿಗಳ ಕ್ವಾರ್ಟರ್ಸು, MS ಬಿಲ್ಡಿಂಗು, ಹೈಕೋರ್ಟು, ವಿಧಾನಸೌಧ, ಆಲ್ಮೋಸ್ಟ್ ಸರ್ಕಾರಿ ಕಟ್ಟಡ ನಮ್ಮ ಅಂಡರ್ನಲ್ಲೇ ಬರ್ತದೆ. ಈಗ ಇದಿತ್ತು ಸರ್, ನವೀಕರಣ ಮಾಡೋ ಅವಶ್ಯಕತೆ ಇತ್ತು. ಎಲ್ಲರೂ ಕಾಲಕ್ಕೆ ಎಲ್ಲರೂ ಮಾಡ್ತಾರೆ, ಎಲ್ಲ CM ಮಾಡ್ತಾರೆ, ಮಂತ್ರಿಗಳು ಮಾಡಿಸ್ತಾರೆ, ಅಧಿಕಾರಿಗಳು ಮಾಡಿಸ್ತಾರೆ. ಕಾಲಕ್ಕೆ ರಿಪೇರಿ, ನವೀಕರಣ ಹಾಗೆ ಆಗ್ತಿರ್ತದೆ. ಇದರಿಂದ ಮೆಸೇಜ್ ಪಾಸ್ ಆಗೋದು ಇದೆಯಾ ಸರ್? ಕಂಟಿನ್ಯೂ ಅದೇ ಗೊತ್ತಿಲ್ಲ, ಅದಕ್ಕೆ ಏನಾದ್ರು ಲಿಂಕ್ ಇದೆಯಾ ಸರ್? ಗೊತ್ತಿಲ್ಲ. ಇದೆ ಅವರು ರೂಟೀನ್ ನಮ್ಗೆ ಗೊತ್ತಿಲ್ಲದೆ ಕೆಲಸ ನಡೀತಾರೆ, ನಮಗೇನು ಗೊತ್ತಿರಬೇಕಂತಿಲ್ಲ. ಅವ್ರು ಯಾವ ಡಿಮಾಂಡ್ ಮಾಡ್ತಾರೆ, ಇವ್ರು ಹೋಗಿ ರಿಪೇರಿ ಮಾಡ್ತಾರೆ, ಬದಲಾವಣೆ ಮಾಡ್ತಾರೆ, ಪೀಠೋಪಕರಣ, ಫರ್ನಿಚರ್ಸ್ ಏನು ಇದ್ದೇ ಇರ್ತವೆ, ರೂಟೀನ್ ಅದು. ನವೀಕರಣಕ್ಕೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ ಅಂತ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ, ರೂಟೀನ್ ಪ್ರೊಸೆಸ್ಸು. ಅವಶ್ಯ ಬಿದ್ದಾಗ ಮಾಡ್ತೀವಿ, ರಿಪೇರಿ ಮಾಡ್ತೀವಿ ಅಷ್ಟೇ. ಮಾಡೋಲ್ಲ, ಇಂಡಿವಿಜುವಲ್ ಮಾಡಲಿಕ್ಕೆ ಆಗೋಲ್ಲ, ಅದು ಇಲಾಖೆಗೆ ಹಂಚಿಕೆ ಮಾಡ್ತಾರೆ, ಇಲಾಖೆ ಮುಖಾಂತರ ಮಾಡಿಸ್ಬೇಕು. ಕಳೆದ ಬಾರಿ ಜಿಲ್ಲಾವಾರು ಮೀಟಿಂಗ್ ಮಾಡಿದ್ರು ಸರ್, ಈ ಬಾರಿ ಆಗಲಿಲ್ಲ. ಜಿಲ್ಲಾವಾರು ಶಾಸಕರ ಅಹವಾಲನ್ನು ಕೇಳಿ ಇಲಾಖೆ ಕೊಡ್ತಾರೆ, ಇಲಾಖೆಯವರು ಯಾವುದು ಅತ್ಯವಶ್ಯ ಇದೆ ಕೊಡಬೇಕಷ್ಟೇ.
ಸಿದ್ದರಾಮಯ್ಯ ಅವ್ರನ್ನ ಶಾಸಕರ ಬೆಂಬಲದಿಂದ ಆಯ್ಕೆ ಆಗಿದ್ರೆ ಅನ್ನುವಂತ ಮಾತನ್ನ ಹೇಳ್ತಾರೆ ಸರ್, ಹೇಳ್ತಾ ಇದ್ದಾರೆ. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಡಿ ಕೆ ಶಿವಕುಮಾರ್ ಅವರು ಬಣಕ್ಕೆ ಸೇರ್ತಾರೆ. ಈಗೆಲ್ಲ ಅದನ್ನೆಲ್ಲ ಉತ್ತರ ಕೊಡಲಿಕ್ಕೆ ನನಗೆಲ್ಲ ಆಗೋಲ್ಲ ರೀ. ಅದು ಈಗ ಈ ಸನ್ನಿವೇಶದಲ್ಲಿ ಇಲ್ಲಿ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಬೀಳೋದಿಲ್ಲ. ಅದು ನನ್ನ ವ್ಯಾಪ್ತಿಗೆ ಕೂಡ ಬರೋಲ್ಲ. ಯಾರ ಕಡೆ ಎಷ್ಟು ಸಂಖ್ಯೆ ಐತಿ, ಏನು ಮಾಡ್ತಾರೆ, ಎಂತ ಮಾಡ್ತಾರೆ ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಈಗ ಗುತ್ತಿಗೆದಾರರ ಸಂಘದಿಂದ ಮೊನ್ನೆ ಮತ್ತೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು. ಸೊ ಪರ್ಸೆಂಟೇಜ್ ಅನ್ನುವಂಥದ್ದು ಇದರಲ್ಲಿ ಎಲ್ಲಾ ಪಕ್ಷದ ಶಾಸಕರು ಇದ್ದಾರೆ, ನಾನು ಅದ್ರದ್ದು ಒಂದು ಪಟ್ಟಿನೇ ಕೊಡ್ತೀನಿ ಅಂತ ಹೇಳಿ ಕೂಡ ಹೇಳಲಾರ್ದು ಕೊಟ್ಟರೆ ಒಳ್ಳೇದಾಗ್ತೈತೆ. ಎಲ್ಲ ಪಕ್ಷ ಶಾಸಕರಿದ್ದಾರೆ ಅಂತ ಹೇಳಿದ್ದಾರೆ, ಕೊಟ್ಟರೆ ಒಳ್ಳೇದೇ. ಅದು ಶಾಸಕರು ಕೂಡ ಕಮಿಷನ್ ಕೇಳ್ತಾ ಇದ್ದಾರೆ, ಸರ್ಕಾರದ ಇದಲ್ಲ ಅಂತ. ಕೊಟ್ಟಾಗ ಅದ್ರ ಬಗ್ಗೆ ನೋಡೋಣ. ಈಗ ಇನ್ನೂ ಕೊಟ್ಟಿಲ್ಲ, ಕೊಟ್ಟಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸಿದ್ದರಾಮಯ್ಯವ್ರನ್ನ ಬದಲಾವಣೆ ಮಾಡೋದಾದ್ರೆ ನೆಕ್ಸ್ಟ್ ದಲಿತ ಸಿಎಂ ಆಗಬೇಕು ಅನ್ನೋ ಬೇಡಿಕೆ ನೋಡಿ, ಮತ್ತೆ ಅಲ್ಲೇ ಸುತ್ತಕ್ಕೆ ಅಲ್ಲೇ ಮತ್ತೆ ಅವ್ರದ್ದು. ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ. ನಾವು ಅಥಾರಿಟಿನೂ ಅಲ್ಲ. ಯಾರಿಗೆ ಮಾಡಬೇಕು ಅನ್ನೋದು ಅಧಿಕಾರ ನಮ್ಮ ಕಡೆ ಇಲ್ಲ. ನಾವು ಒಬ್ಬರು ಶಾಸಕರ ಲೆಕ್ಕದಲ್ಲಿ ಅಷ್ಟೇ, ನಮ್ಮದು ಒಂದು ಓಟ್ ಅಷ್ಟೇ. ಅಷ್ಟೇ ನಮ್ಮದು. ಹೇಳಿ. ಓಕೆ. ಕೊನೆಗೆ 56% ಅನ್ನೋ ಮೀಸಲಾತಿ ಅನ್ನುವಂಥದ್ದು ಮತ್ತೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಹಳೇದೇನಿತ್ತು ಅದನ್ನೇ ಮುಂದುವರಿಸಿಕೊಂಡು ನೇಮಕಾತಿ ಮಾಡಬೇಕು ಅನ್ನೋದು ಹೌದು. ಗೊಂದಲ ಅಂತೂ ಇದ್ದೇ ಇದೆ. ಮೀಸಲಾತಿ ವಿಚಾರ ಅಥವಾ ಒಳ ಮೀಸಲಾತಿ ವಿಚಾರವನ್ನು ಏನ್ ಮಾಡಲಿಕ್ಕೆ ಸರ್ಕಾರ ಏನು ಸರ್ಕಾರ ಏನು ಮಾಡಲಿಕ್ಕಾಗಲ್ಲ. ನ್ಯಾಯಾಲಯ ತಡೆಯಾಜ್ಞೆ ಕೊಟ್ಟಿದ್ದೆಲ್ಲ, ಏನು ಮಾಡಲಿಕ್ಕಾಗೋಲ್ಲ. ಕೋರ್ಟ್ನಲ್ಲಿ ಇತ್ಯರ್ಥ ಆಗುವವರೆಗೆ ನಾವು ಯಥಾಸ್ಥಿತಿ ಕಾಯ್ಕೊಳ್ತೀವಿ. ಅದು ಬಂದ ಮೇಲೆ ಏನು ಆದೇಶ ಮಾಡ್ತಾರೆ ಅದರ ಅನುಗುಣವಾಗಿ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಷ್ಟೇ. ಇರೋ 15% ಅಲ್ಲೇ ಮತದಾರ ಅದರಲ್ಲಿ ಒಳ ಮೀಸಲಾತಿಯನ್ನು ಅದು ಡಿಮಾಂಡ್ ಇದೆ. ನಿನ್ನೆ ಕೂಡ ಚರ್ಚೆ ಆಯಿತು. ಆದರೆ ಅದಕ್ಕೆ ಕಾನೂನು ಪಾಸ್ ಮಾಡಬೇಕಲ್ಲ, ಮಾಡೇ ಇಲ್ಲ. ಈ ಮೀಸಲಾತಿ ಹೆಚ್ಚಳವನ್ನ ಶೆಡ್ಯೂಲ್ ಆಗಿ ಸೇರಿಸಬೇಕು ಅಂತ ಹೇಳಿ ಸರ್ಕಾರ ಕೂಡ ಅಮೆಂಡ್ಮೆಂಟ್ ಮಾಡಿ ಕಳಿಸಿದೆ ಸರ್. ಕಳಿಸಿದ್ರಲ್ಲ, ಸೊ ಅದಕ್ಕೆ ಒಂದು ಪ್ರೆಷರ್ ಏನಾದ್ರು ಶುರು ಆಗುತ್ತೆ ಅದು ಮಾಡಬೇಕು. ಅದನ್ನು ಅದರೊಳಗೆ ಬಂದರೆ ಇದೆಲ್ಲ ಸೇಫ್ ಆಗುತ್ತೆ. 15% ಅಲ್ಲೇ ಒಳ ಮೀಸಲಾತಿ ಸಿಗುತ್ತೆ ಸರ್. ಕೇಳ್ತಿದ್ದಾರೆ ಅವರು. ಸರ್ಕಾರ ಯಾವ ರೀತಿ ತೀರ್ಮಾನ ತಂದು ನೋಡ್ಬೇಕು ಈಗ. ಯಾಕೆ ಕಾನೂನು ಪಾಸ್ ಆಗಬೇಕು ಅದಕ್ಕೆ. ಈಗ ನಾವು ಮಾಡಿದ್ದು 17ರಲ್ಲಿ ಒಳ ಮೀಸಲಾತಿ, 7ರಲ್ಲಿ ಒಳ ಮೀಸಲಾತಿ. ಸೊ ಇವಾಗ ಮತ್ತೆ 15ರಲ್ಲಿ 3ರಲ್ಲಿ ಒಳ ಮೀಸಲಾತಿ, ಮತ್ತೆ ಅದು ಸದನಲ್ಲಿ ಪಾಸ್ ಆಗಬೇಕು. ನಿನ್ನೆ ಡಿಮಾಂಡ್ ಮಾಡಿದ್ದಾರೆ, ಅದರಲ್ಲೇ ಕೊಡಿ ಅಂತ ಡಿಮಾಂಡ್ ಇದೆ ರೀ. ಬಿಲ್ಲನ್ನೇ ರಿವೈಸ್ ಮಾಡಬೇಕಾಗುತ್ತೆ. ಅದೇ ಹೊಸ ಬಿಲ್ಲ ತರಬೇಕಲ್ಲ, ಹೊಸ ಬಿಲ್ಲ ತರಬೇಕು 15%ಗೆ. ಈ ಸಿಎಂ ಮೊನ್ನೆ ರಿವ್ಯೂ ಮೀಟಿಂಗ್ ಮಾಡೋ ಟೈಮಲ್ಲಿ ಬಜೆಟ್ ಆದ ನಂತರ ರಿಷಫಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಏನು ಆಯ್ತು ಅದ್ರ ಬಗ್ಗೆ ಹೇಳಿಲ್ಲ. 31 ಮಂದಿ MLA ಲೆಟರ್ ಬರೆದಿದ್ದಾರೆ. ಅವರು ನಮ್ಮ ಮಿನಿಸ್ಟರ್ ಇರಬೇಕಂತ ಹೊಸಬರಿಗೆ. ಇನ್ನೊಂದು ಕಡೆ MLCಗಳು ನಮಗೂ ಕೊಡಬೇಕು ಅಂತ. ಬರೀಬಾರ್ದು ಯಾಕೆ ಬರ್ದೆ ಬರೀಬಾರ್ದು ಯಾಕೆ? ನಾವು ಅದಕ್ಕಿಂತ ಕೆಪಾಸಿಟಿ ಇದ್ರೆ ಆಗ್ಬೋದು. ಈಗ BJPಯಲ್ಲಿ ಫಸ್ಟ್ ಟೈಮ್ ಮುಖ್ಯಮಂತ್ರಿಗಳಾಗತ್ತಾರೆ, ಮಂತ್ರಿ ಆಗೋದೇನು ಏನು ವಿಶೇಷ? ಆಗ್ಬೋದು, ಇಲ್ಲಿ ಆಗ್ಬೋದಲ್ಲ ಡಿಮಾಂಡ್. ಸರ್, ಈ ಎಲ್ಲ ಬೆಳವಣಿಗೆಗಳಿಂದಾಗಿ CM ಸಿದ್ದರಾಮಯ್ಯ ಅಪ್ಸೆಟ್ ಆಗಿದ್ದಾರೆ. ಏಕೆಂದರೆ 7 ವರ್ಷದಿಂದಲೇ ಶುರುವಾಯಿತು ಇದು. ಇಳಿತಾರೆ, ಇಲ್ಲ ಬದಲಾಗುತ್ತೆ, ಪವರ್ ಶೇರ್ ಅಂತೆಲ್ಲ. ಅಂದರೆ ಇದು ಆಡಳಿತದ ಮೇಲೂ ಪರಿಣಾಮ ಬೀರಿದೆ, ಪಕ್ಷದ ಮೇಲೂ ಪರಿಣಾಮ ಬೀರಿದೆ. ಒಬ್ಬ ಕ್ಯಾಪ್ಟನ್ ಅನ್ಸ್ಕೊಂಡವ್ರಿಗೆ ಇದೊಂದು ಸ್ವಲ್ಪ ಡಿಸ್ಟರ್ಬ್, ಸ್ವಲ್ಪ ಸರಿ ಇಲ್ಲ ಅಂತ ಅನಿಸಿದೆ ಸರ್ ನಿಮ್ಮ ಹತ್ರ? ಅದಕ್ಕೆ ಎಲ್ಲರೂ ಕೂಗು ಅದೇ ಅಲ್ಲ. ಈಗ ಇದು ಗೊಂದಲ ಬಗೆಹರಬೇಕು ಅನ್ನೋಂಥ ಉದ್ದೇಶ ಇದೆಯಲ್ಲ. ಗೊಂದಲ ಎಲ್ಲರೂ ಮಾತಾಡೋದು ಓಪನ್ ಆಗಿ ಇದಕ್ಕೆ ಮಾತಾಡ್ತಾರೆ, ಗೊಂದಲ ಬಗೆಹರಬೇಕಂತ. ಸೊ ಹೇಳುವಂಥ ಉದ್ದೇಶ ಅದೇ ರೀ. ಈಗ ಪಕ್ಷದಲ್ಲಿ ಸರ್ಕಾರದಲ್ಲಿ ಗೊಂದಲ ಇರಬಾರ್ದು. ಒಳ್ಳೆಯ ಆಡಳಿತ ಕೊಡ್ಬೇಕಾದ್ರೆ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ವಾಯ್ಸ್ ರೈಸ್ ಮಾಡಿದ್ದಾರೆ. ಸರ್, 2.5 ವರ್ಷದ ಹತ್ರ ಮುಗ್ದೋಗುತ್ತೆ. ಇನ್ನೂ ನಾಯಕತ್ವ ವಿಚಾರ ಚರ್ಚೆ ಆಗ್ತಿದೆ. ಇದನ್ನ ಇಟ್ಕೊಂಡು ಮುಂದೆ ಪಕ್ಷ ಮತ್ತೆ ಅಧಿಕಾರಕ್ಕೆ ಅವೆಲ್ಲ ಮೇಡಮ್ ಅದೇ ಹೇಳೋದು, ಎಲ್ಲರೂ ಹೇಳೋದು ಅದೇ. ಅದಕ್ಕೆ ಬ್ರೇಕ್ ಆಗಬೇಕು, ಇದಕ್ಕೆ ಬ್ರೇಕ್ ಆಗಬೇಕು ಅಂತ ಹೇಳ್ತಾ ಇದ್ವಿ. ಎಲ್ಲ ನಾವು ಹೇಳ್ತಾ ಇದ್ವಿ, ಅವರು ಹೇಳ್ತಾ ಇದ್ದಾರೆ. ಎಲ್ಲರೂ ಎಲ್ಲ ಸೈಡ್ನವ್ರು ಹೇಳ್ತಿದ್ದಾರೆ ಬ್ರೇಕ್ ಆಗಬೇಕಂದ್ರೆ ಸರಳ ಇದ್ದರೆ ನಾವು ಮುಂದೆ ಈಸಿಯಾಗಿ ಫೈಟ್ ಮಾಡ್ಬೋದು ಅಂತ ಎಲ್ಲರೂ ಉದ್ದೇಶ. ಸಿದ್ದರಾಮಯ್ಯವ್ರ ಜೊತೆ ನೀವು ಸುಮಾರು ವರ್ಷಗಳಿಂದ ಅವ್ರ ಜೊತೆಗಿದ್ದೀರಾ ಸರ್. ಇಂಥ ಪರಿಸ್ಥಿತಿನ ಅವ್ರು ಯಾಕೆ ಸರ್ ನಿಭಾಯಿಸುವಲ್ಲಿ ಎಲ್ಲೋ ಒಂದು ಕಡೆ ಈ ಬಾರಿ ಇದಾದ್ರ ಅಂತ ಎಡವುದ್ರ ಅಂತ? ಇಂಥ ಸಂದಿಗ್ಧ ಪರಿಸ್ಥಿತಿನ ನಿಭಾಯಿಸುವಲ್ಲಿ ಎಲ್ಲ ಒಂದು ಕಡೆ ಎಡವಿದ್ರ ಅಥವಾ ಶಾಸಕರನ್ನು ವಿಶ್ವಾಸ ಪಡಿತಿಲ್ಲ ಅನ್ನೋದು ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಚರ್ಚೆ ಮಾಡಿ ನೋಡೋಣ. JDS-ನಿಂದ ಹೊರಗಡೆ ಬಂದಾಗಲೂ ಕೂಡ ಅವರು ತುಂಬಾ ಇದರ ಫೇಸ್ ಮಾಡಿದ್ರು. ಆದರೆ ಕಾಂಗ್ರೆಸ್ನಲ್ಲಿ ಯಾಕೆ ಇಷ್ಟೊಂದು ವೀಕ್ ಆದ್ರು ಅಂತ?
ಈಗ ಅದಕ್ಕೆ ಉತ್ತರ ಅವ್ರು ಹೇಳಬೇಕಲ್ಲ. ಈಗ ನನಗೆ ನಾ ಏನು ಹೇಳೋದು? ಉತ್ತರಾಧಿಕಾರಿ ಅಲ್ವಾ ಸರ್? ಇಲ್ಲ, ನಾ ಏನು ಹೇಳಬೇಕಾಗುತ್ತೆ? ನಾವು ಶಾಸಕರನ್ನು ವಿಶ್ವಾಸ ಪಡಿತೀವಿ, ಅದು ಸಿಎಂ ಅವ್ರು ಪಡಿತಾ ಇಲ್ಲ ಅನ್ನೋ ಇದಕ್ಕೆ ಉತ್ತರ ಹೇಳಲಿಕ್ಕೆ ನಾವಂತೂ ನಮ್ಮ ಕಡೆ ಆಗೋಲ್ಲ. ಇದಕ್ಕೆ ನಮ್ಮ ವ್ಯಾಪ್ತಿಗೆ ಎಷ್ಟಿದೆ ಅಷ್ಟು ಉತ್ತರ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಮಿಕ್ಕಿದರೂ ಕೂಡ ಹೇಳಲಿಕ್ಕೆ ಕಷ್ಟ. ಸೊ ಇಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ ಇದೆ. ಓಕೆ. ಸರ್ ಹೋಗಿ ಪಕ್ಷದ ಸಾರಥ್ಯ ಯಾವಾಗ ವಹಿಸ್ಕೊಂತೀರಾ ಸರ್? ಯಾರು ಎಲ್ಲಿ ಚರ್ಚೆನೇ ಇಲ್ಲ, ಎಲ್ಲಿ ಒಂದು ಬದಲಾವಣೆ ಆದ್ರೆ ತಮಗೂ ಕೂಡ ಚುನಾವಣೆ ಬರೋದ್ರೊಳಗೆ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಚರ್ಚೆ ಇದೆ. ಮೊನ್ನೆ ದೆಹಲಿಯಲ್ಲಿ ಕೂಡ ಪಕ್ಷದ ಸಾರಥ್ಯದ ಬಗ್ಗೆನೇ ಗಂಭೀರವಾದ ಚರ್ಚೆ ಆಯಿತು ಅಂತ. ಇಲ್ಲ ಇಲ್ಲ ಇಲ್ಲ, ಒಂದೊಂದಷ್ಟೇ ಚರ್ಚೆ, ಒಂದೊಂದಷ್ಟೇ ಚರ್ಚೆ. ಗೊಂದಲ ಬಗೆಹರೆ ತಮಗೂ ಒಂದು ಪದೋನ್ನತಿ ಆಗುತ್ತೆ. ನೋಡೋಣ, ಕಾಲ ಬಂದಾಗ ನೋಡೋಣ. ಈಗ ಬಂದಿಲ್ಲ ಯಾಕೆ ಸುಳ್ಳು ಅದ್ರ ಬಗ್ಗೆ ಚರ್ಚೆ.